ನಮಗೊಂದು ಉಪನಯನ ಕಾರ್ಯಕ್ರಮ ಸಿಕ್ಕಿತ್ತು, ಅಯ್ಯರ್ ಉಪನಯನ ಕಾರ್ಯಕ್ರಮ. ಸೊ ಅಯ್ಯರ್ ಉಪನಯನದಲ್ಲಿ ನಾವು ಸ್ಮಾರ್ತ ಮಾಧವ ಪದ್ಧತಿಗೂ ಅಯ್ಯರ್ ಉಪನಯನಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನಾನು ನಿಮ್ಗೀಗ ತಿಳಿಸ್ತಾ ಬರ್ತೀನಿ. ಫಸ್ಟು ಚೌಲ ಕಾರ್ಯಕ್ರಮದಿಂದ ಶುರು ಆಗುತ್ತೆ. ಚೌಲ ಕಾರ್ಯಕ್ರಮಕ್ಕೆ ಆ್ಯಸ್ ಇಟ್ ಈಸ್ ಏನು ಎಲ್ಲ ಉಪನಯನದಲ್ಲೂ ಹೇಗೆ ಮಾಡ್ತೀವಿ ಹಾಗೆ ಅರೇಂಜ್ ಮಾಡಿದ್ವಿ. ಇನ್ನು ಚೌಲ ಆದಮೇಲೆ ನೆಕ್ಸ್ಟ್ ಮಾತೃಭೋಜನ ಇರುತ್ತೆ. ಮಾತೃಭೋಜನ ನಾವೆಲ್ಲರೂ ಮಾತೃಭೋಜನ ಅಂತೀವಿ, ಅಯ್ಯರಲ್ಲಿ ಅದನ್ನು ಕುಮಾರ ಭೋಜನ ಅಂತ ಕರೀತಾರೆ. ಸೊ ಕುಮಾರ ಭೋಜನಕ್ಕೆ ನಾವು ಅಮ್ಮ ಮಗನಿಗೆ ಎಲೆ ಹಾಕ್ಸೋ ಥರನೇ ಇಲ್ಲಿ ಒಟುಗೆ ಮಾತ್ರ ಎಲೆ ಹಾಕಿಸಿ ನಾವು ಇನ್ನು ಮಿಕ್ಕಿದ 5 ಜನ ಒಟುಗಳಿಗೂ ಎಲೆ ಹಾಕಿಸಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿದ್ವಿ. ಸೊ ಕುಮಾರ ಭೋಜನ ಆದಮೇಲೆ ನೆಕ್ಸ್ಟ್ ಇನ್ನು ಅಂತರ್ಪಟ ಯಜ್ಞೋಪವೀತ ಧಾರಣೆ ಅದೆಲ್ಲ ಹೆಂಗಿರುತ್ತೆ ಅದೇ ಥರನೇ ಇರುತ್ತೆ. ಅದಾದಮೇಲೆ ಮಾತೃಭಿಕ್ಷೆ ಇರುತ್ತೆ. ಮಾತೃಭಿಕ್ಷೆಗೆ ನಾವಿಲ್ಲಿ ಒಂದು ಫ್ಲವರ್ ಪಾತ್ ಅಂತ ಹಾಕಿರ್ತೀವಿ. ಆಮೇಲೆ ಅವ್ರದ್ರಲ್ಲಿ ಮಾತೃಭಿಕ್ಷೆಗೆ ಹಾಕೋ ಅಂಥ ತಿಂಡಿಗಳೆಲ್ಲನೂ ಅವ್ರದ್ದು 11 ಅಂತ ಇರುತ್ತೆ. ನೆಕ್ಸ್ಟ್ ಮಾತೃಭಿಕ್ಷೆ ಆದಮೇಲೆ ಬ್ರಹ್ಮದಂಡ ಸಮರ್ಪಣೆ ಇರುತ್ತೆ. ಅದಾದಮೇಲೆ ಬ್ರಹ್ಮ ಭೋಜನ ಇರುತ್ತೆ. ಬ್ರಹ್ಮ ಭೋಜನದಲ್ಲಿ ಒಟುಗೆ ಎಲೆ ಹಾಕಿಸಿ ಪರ್ಶೋಚನೆ ಮಾಡಿಸಿ ಭಿಕ್ಷೆ ಎತ್ತಿ ಊಟ ಮಾಡ್ತಾನೆ ಒಟ್ಟು.